ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಸೈಡ್ ಡಿಶ್ ರೆಸಿಪಿ, ಪಡ್ಲಕಾಯಿ ಪಲ್ಯ. ಈ ಪಡ್ಲಕಾಯಿ ಪಲ್ಯ ಒಂದೇ ಥರ ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಮಾಡ್ಬೋದಲ್ಲ. ಬರೀ ಕೂಟು ಸಾಂಬಾರು ಅನ್ನೋದಕ್ಕಿಂತ ಹೆಸರುಬೇಳೆ ಹಾಕಿ ಪಲ್ಯ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಈ ಪಲ್ಯ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಪಲ್ಯ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್, ಬೇಸಿಗೆಗೆ ನೀರಿನ ಅಂಶ ಜಾಸ್ತಿ ಇರೋ ತರಕಾರಿನೇ ತೊಗೋಬೇಕಂತಾರೆ. ಇವತ್ತು ನಾನು ಪಡ್ಲಕಾಯಿ ಇಟ್ಟು ಅದನ್ನು ಪಲ್ಯ ಮಾಡ್ತೀನಿ. ಪಡ್ಲಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದನ್ನೇ ಪಲ್ಯ ಮಾಡ್ಕೊಳ್ಳೋಣ ಇವತ್ತು ಸಾಂಬಾರು ಸೈಡ್ ಡಿಶ್ಗೆ ಅಂತ. ನಾನು ಒಂದು 3 ಪಡ್ಲಕಾಯಿ ತೊಗೊಂಡೆ. ಇವಾಗೆಲ್ಲ ಸಣ್ಣ ಸಣ್ಣ ಪಡ್ಲಕಾಯಿ ಬರುತ್ತೆ, ಆವಾಗೆಲ್ಲ ಉದ್ದುದ್ದಕ್ಕೆ ಚೆನ್ನಾಗಿ ಬರೋದು, ಹಾವು ಥರ ಇರೋದು ಅದು. ನೋಡಿ, ಈ ಪಡ್ಲಕಾಯಿನ ಕಟ್ ಮಾಡಿಬಿಟ್ಟು ಬೀಜ ಎಲ್ಲ ತೆಗೆದು ಅದನ್ನು ತೊಳ್ಕೊಂಡಿದ್ದೀನಿ. ನಾನು ಪಡ್ಲಕಾಯಿನ ಫುಲ್ ಪೀಸಾಗಿ ಕಟ್ ಮಾಡಿಲ್ಲ, ಎರಡೆರಡಾಗಿ ಕಟ್ ಮಾಡಿದ್ದೀನಿ. ತೊಳ್ಕೊಂಡು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಹೆಚ್ಚು ಕಡಿಮೆ ನೀವು ಕಟ್ ಮಾಡ್ಕೋಬೋದು ನಿಮ್ಮ ಇಷ್ಟಕ್ಕೆ. ಆದಷ್ಟು ಸಣ್ಣ ಪೀಸಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಸಣ್ಣ ಸಣ್ಣ ಪೀಸು. ಪಡ್ಲಕಾಯಿ ಅಂದರೆ ಕೂಟು ಅನ್ನೋದೇ, ಆದರೆ ಇವತ್ತು ಕೂಟೆಲ್ಲ ಪಲ್ಯ. ನೋಡಿ, ನಾನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಕಡಾಯಿಗೆ ಸೇರಿಸ್ತಾಯಿದ್ದೀನಿ. ಈಗ ಕಟ್ ಮಾಡಿರೋದೆಲ್ಲ ಕಡಾಯಿಗೆ ಸೇರಿಸ್ಕೊಂಡು, ನೀರು ಇದಕ್ಕೆ ಜಾಸ್ತಿ ಎಳೆಯಲ್ಲ, ಒಂದು ಲೋಟ ನೀರು ಅಷ್ಟೇ. ನಿಮಗೆ ಅದು ಜಾಸ್ತಿ ಎಳೀತೆ ಅಂದರೆ ಅವಾಗ ಬೇಕಾದರೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಒಂದೇ ಸತಿ ನೀರು ಜಾಸ್ತಿ ಸೇರಿಸ್ಬಿಟ್ಟು ಆ ನೀರು ವೇಸ್ಟ್ ಮಾಡೋದೇನು ಬೇಕಿಲ್ಲ. ನೀರು ಸೇರಿಸ್ಬಿಟ್ಟು ಉಪ್ಪು ರುಚಿಗೆ ಎಷ್ಟು ಉಪ್ಪು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಅರಿಶಿನ ಪುಡಿ ಒಂದು ಸ್ವಲ್ಪ ಸೇರಿಸಿ ಲೋ ಮೀಡಿಯಮ್ ಫ್ಲೇಮ್ಗಿಟ್ಟು ಬೇಯಿಸ್ಕೊಳ್ಳಿ. ಲೋ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ. ಇದು ಅರ್ಧ ಬೆಂದಮೇಲೆ ನಾನು ಹೆಸರುಬೇಳೆ ನೆನೆ ಹಾಕಿದ್ದೀನಿ, ಅದನ್ನು ಸೇರಿಸ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಪಡ್ಲಕಾಯಿ ಒಂದು 30% ಬೆಂದಿದೆ. ನಾನಿವಾಗ ಹೆಸರುಬೇಳೆ ಸೇರಿಸ್ಕೊಳ್ತೀನಿ. ಫಸ್ಟ್ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡ್ರೆ ಹೆಸರುಬೇಳೆ ಮೊಸರು ಥರ ಬೆಂದೋಗುತ್ತೆ ಬೇಗ. ಅದರಿಂದ ಪಡ್ಲಕಾಯಿ ಒಂದು ಸ್ವಲ್ಪ ಬೆಂದಮೇಲೆ ನೀವು ಬೇಳೆ ಸೇರಿಸ್ಕೊಳ್ಳಿ. ಬೇಳೆ ಹಂಗೆ ಇರುತ್ತೆ, ಇಲ್ಲಾಂದರೆ ಮೊಸರು ಆಗಿಬಿಡುತ್ತೆ, ಕೈಗೆ ಸಿಗಲ್ಲ. ತುಂಬ ಬೇಗ ಬೆಂದೋಗುತ್ತೆ ಹೆಸರುಬೇಳೆ ನೆನೆ ಹಾಕಿರೋದ್ರಿಂದ. ಅದರಿಂದ ಆದಷ್ಟು ಒಂದು ಸ್ವಲ್ಪ ಬೆಂದಮೇಲೆ ನೀವು ಸೇರಿಸ್ಕೊಳ್ಳಿ ಬೇಳೆನ. ಬೇಳೆ ಹಾಕಿದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಹಾಕಿ ಮುಚ್ಚಿಬಿಡಿ. ನೋಡಿ, ಪ್ಲೇಟ್ ಹಾಕಿ ಮುಚ್ಚಿದ್ರೆ ಒಂದು ಸ್ವಲ್ಪ ಬೇಗ ಬೇಯುತ್ತೆ. ಅದರಿಂದ ಪ್ಲೇಟ್ ಹಾಕಿ ಮುಚ್ಚಿ ಬೇಯಿಸಿದ್ರೆ ಒಳ್ಳೆಯದು. ನೋಡಿ, ನೀರು ಕಡಿಮೆ ಆಗಿದೆ, ಇನ್ನೊಂದು ಸ್ವಲ್ಪ ನೀರಿದೆ. ಆ ನೀರು ಚೆನ್ನಾಗಿ ಹಿಂಗಿಸ್ಬಿಡೋಣ. ಒಂದು ಸ್ವಲ್ಪ ಇದೆ ನೀರು. ಪಡ್ಲಕಾಯಿನ ಇನ್ನೊಂದು ಸ್ವಲ್ಪ ಬೇಯಬೇಕು. ಆ ನೀರು ಹಿಂಗ್ಸೋಕ್ಕೂ ಇದು ಬೇಯೋಕ್ಕೂ ಸರಿಯಾಗಿರುತ್ತೆ. ಕೆಲವರಿಗೆ ತರಕಾರಿ ತುಂಬ ಬೇಯಬೇಕು, ಸಾಫ್ಟ್ ಆಗಬೇಕಂತ, ಕೆಲವರಿಗೆ ಇಲ್ಲ ಒಂದು ಸ್ವಲ್ಪ ಒಂದು 3/4 ಭಾಗ ಬೆಂದರೆ ಸಾಕು ಅಂತಾರೆ. ನಾನು ಹಂಗೆ. ಒಂದು 80-90% ಬೆಂದರೆ ಸಾಕು. ತುಂಬ 100% ಬೇಯಬೇಕು ಅನ್ನೋದು ಏನಿಲ್ಲ. ಇದು ಅಷ್ಟೊಂದು ಅದು ಬಾಯಿಗೆ ನುಣ್ಣಗಾಗ್ಬಿಡುತ್ತೆ. ಅದರಿಂದ ಒಂದು ಸ್ವಲ್ಪ ತರಕಾರಿ ಕೈಗೆ ಸಿಗಂಗೆ ಇರಬೇಕು. ಈಗ ತರಕಾರಿನೂ ಬೆಂದಿದೆ, ನೀರು ಫುಲ್ ಕಡಿಮೆ ಆಗಿದೆ, ಒಂದು ಸ್ವಲ್ಪ ನೀರಿದೆ. ಇವಾಗ ಕಾಯಿ ತುರಿ ಸೇರಿಸ್ಕೊಳ್ಳೋಣ. ನಿಮ್ಮ ಕಾಯಿ ತುರಿ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನು ಒಂದು ಕಾಯಿ ತುರಿ ಸೇರಿಸಿದ್ದೀನಿ. ಕಾಯಿ ತುರಿ ಜೊತೆಗೆ ಇದನ್ನು ಸ್ವಲ್ಪ ಚೆನ್ನಾಗಿ ತರಕಾರಿನ ಮಿಕ್ಸ್ ಮಾಡಿ ಬೇಯಿಸಿ. ಬೇಗ ಕೆಟ್ಟೋಗಲ್ಲ. ಕಾಯಿ ತುರಿ ಹಾಕಿದ್ರೆ ಬೇಗ ಕೆಟ್ಟೋಗುತ್ತೆ ಅಂತಾರಲ್ಲ, ಅದು ಬೇಗ ಕೆಟ್ಟೋಗಲ್ಲ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ತರಕಾರಿನ ಕೆಳಗಡೆ ಇಳಿಸ್ಬಿಟ್ಟು ಈಗ ಅದಕ್ಕೊಂದು ಒಗ್ಗರಣೆ ಹಾಕೋಣ. ಒಗ್ಗರಣೆ ಫಸ್ಟೇ ಹಾಕಿದ್ರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ನೀವು ಕೊನೆಯದಾಗಿ ಹಾಕಿದ್ರೆ ಯಾವುದಕ್ಕೂ ಅಷ್ಟೇ, ಸಾಂಬಾರಿಗೂ ಆಗಲಿ ಪಲ್ಯಕ್ಕೂ ಆಗಲಿ ತುಂಬ ಚೆನ್ನಾಗಿರುತ್ತೆ. ಯಾವುದಕ್ಕೆ ಹೆಂಗೆ ಮಾಡಬೇಕೋ ಹಂಗೆ ಮಾಡಿದ್ರೇ ಚೆಂದ. ಮಾಮೂಲಿ ಈಗ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಾಯಿ ತುರಿ ಫಸ್ಟೇ ಹಾಕಿ ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀವಿ. ತರಕಾರಿ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬೇಗ ತರಕಾರಿ ಕೆಟ್ಟೋಗುತ್ತೆ. ಅದು ಬಿಸಿಲಿಗೆ ಬೇಗನೆ ಕೆಟ್ಟೋಗುತ್ತೆ. ಅದರಿಂದ ಕಾಯಿ ತುರಿ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಒಂದು 3-4 ಒಣಮೆಣಸಿನ್ಕಾಯಿ, ಕರಿಬೇವು, ಒಗ್ಗರಣೆ ರೆಡಿ. ಕಾಯಿ ತುರಿ ಫಸ್ಟೇ ಹಾಕಿರೋದ್ರಿಂದ ಈಗ ಎಲ್ಲ ಒಗ್ಗರಣೆ ಎಲ್ಲ ತರಕಾರಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಪಡ್ಲಕಾಯಿ ಪಲ್ಯ ತುಂಬ ಚೆನ್ನಾಗಿ ರೆಡಿಯಾಗಿದೆ.
ಸೈಡ್ ಡಿಶ್ಶಿಗೆ ತುಂಬಾ ಚೆನ್ನಾಗಿರುತ್ತೆ ಇದು. ಈ ಪಡ್ಲಕಾಯಿ ಪಲ್ಯ ಚೆನ್ನಾಗಿ ರೆಡಿ ಆಯಿತು. ಇದು ಕಡಲೆಕಾಳು ಹುಳಿ ಮತ್ತು ಅಲಸಂದಿ ಕಾಳು ಹುಳಿ, ಬಸ್ಸಾರು ಇದಕ್ಕೆಲ್ಲ ತುಂಬ ಸೈಡ್ ಡಿಶ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನು. ಬದನೆಕಾಯಿ ಹುಳಿಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಅನ್ನಕ್ಕೆ ಇಟ್ಕೊಳ್ಳೋಕ್ಕೆ. ನೀವು ಬಸ್ಸಾರಿಗೂ ಇದನ್ನು ಇಟ್ಕೋಬೋದು. ಯಾವ ಹುಳಿ ಸಾರು ಮಾಡಿದ್ರು ಅದಕ್ಕೆ ಸೈಡ್ ಡಿಶ್ಶು ತುಂಬ ಚೆನ್ನಾಗಿರುತ್ತೆ. ಮತ್ತು ಸಾಂಬಾರು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿದ್ದು. ನಾವು ಇದನ್ನು ಚಪಾತಿಗೂ ಸೈಡ್ ಡಿಶ್ ಆಗಿ ಇಟ್ಕೋಬೋದು ಫ್ರೆಂಡ್ಸ್. ಚಪಾತಿಗೆ ಮತ್ತು ಅಕ್ಕಿ ರೊಟ್ಟಿಗೆ ಚೆನ್ನಾಗಿರುತ್ತೆ ಈ ಪಲ್ಯ. ನಾನು ಸಾಂಬಾರು ಅನ್ನ ಮಾಡಿದ್ರೆ ಜಾಸ್ತಿ ಮಾಡೋದು. ಮತ್ತು ಸಾಂಬಾರು ಅನ್ನಕ್ಕಿಂತ ಯಾವ ಹುಳಿ ಸಾರು ಮಾಡಿದ್ರು ಒಂದು ಪಲ್ಯ ಈ ಥರ ಮಾಡಿಕೊಂಡ್ರೆ ಸಪ್ಪೆ ಪಲ್ಯ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪಡ್ಲಕಾಯಿ ಪಲ್ಯ ತುಂಬ ಚೆನ್ನಾಗಿ ರೆಡಿ ಆಯಿತು. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.